ನಾನು ನಾಟಿ ಬೀಜದ ಒಂದು ತಳಿ ಉಳಿಸಬೇಕು ಅಂತ ತರಕಾರಿಗಳು ಮತ್ತು ಹಣ್ಣುಗಳು ಔಷಧಿ ಸಸ್ಯಗಳನ್ನು ಬೆಳೀತಾ ಇದ್ದೀನಿ. 20 ವರ್ಷದಿಂದ ನಮ್ಮ ತಾಯಿಯ ಒಂದು ಮಾಹಿತಿ ಮೇರೆಗೆ ನಾನು ಇವೆಲ್ಲ ಬೆಳೀತಾ ಇದ್ದೀನಿ. ತರಕಾರಿಗಳು, ಹಳೆಯ ಕಾಲದ ತರಕಾರಿಗಳು ಮತ್ತು ಹಣ್ಣಿನ ಬೀಜಗಳು ಇವರೆಲ್ಲ ಎಲ್ಲ ಬೆಳೆದು ಆರೋಗ್ಯ ಕಾಪಾಡಲಿಕ್ಕೆ ನಾನು ಇವನ್ನ ಬೆಳೀತಾ ಇದ್ದೀನಿ. ಬೆಳೆದು ನಾವು ಆರೋಗ್ಯದಿಂದ ಇರಬೇಕು ಅಂತ ಎಲ್ರಿಗೂ ಇದ್ರ ಬಗ್ಗೆ ಗೊತ್ತಾಗಲಿ ಅಂತ ಬೀಜಗಳು ನನಗೆ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಮಿಲೆಟ್ಸ್, ಈ ಸಿರಿಧಾನ್ಯಗಳು ಅಂದರೆ ಅದರಲ್ಲಿರ್ತಕ್ಕಂಥದ್ದು ಪೌಷ್ಟಿಕಾಂಶಗಳ ಆಗರ ಅಂತಲೇ ಕರಿಬೋದು. ಈ ಸಜ್ಜೆ, ನವಣೆ, ಕೊರಲೆ, ಆರ್ಕ, ಊದಲು, ಬರುಗು, ಜೋಳ, ರಾಗಿ ಇವೆಲ್ಲ ಧಾನ್ಯಗಳಲ್ಲೂ ಅತ್ಯುತ್ತಮವಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಅಡಗಿವೆ. ಇದರಿಂದ BP, ಶುಗರು, ಅಸ್ತಮಾ, ಥೈರಾಯ್ಡ್, ಅನಿಮಿಯಾ, ನಿಮೋನಿಯಾ, ಗ್ಯಾಸ್ಟ್ರಿಕ್ಕು, ಕೊಲೆಸ್ಟ್ರಾಲು, ಜಾಯಿಂಟ್ ಪೇನು, ಸುಸ್ತು ಎಲ್ಲವುದನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಸಿರಿಧಾನ್ಯಗಳಲ್ಲಿದೆ. ದೇಶೀಯ ಸ್ಥಳೀಯ ಭತ್ತಗಳನ್ನು ಸಂರಕ್ಷಣೆ ಮಾಡಿ ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ನಮ್ಮ ಭಾಗದಲ್ಲಿ ಉಪ್ಪು ಬರುವಂಥ ಕರಿಕಗ್ಗ, ಬಿಳಿಕಗ್ಗವು ಕೂಡ ನಶಿಸೋಗ್ತಾ ಇತ್ತು. ಅದನ್ನು ಕೂಡ ಸಂರಕ್ಷಣೆ ಮಾಡಿ ಈ ದಿನದಲ್ಲಿ ಉಪ್ಪು ನೀರಲ್ಲಿ ಬರುವಂಥ ರೈಸನ್ನು ಕೂಡ ಮುಂದಿನ ಜನ್ರೇಷನ್ ತಗೊಂಡು ಹೋಗುವ ನಿಟ್ಟಿನಲ್ಲಿ ಅದನ್ನು ಬೆಳೆಸ್ಕೊಂಡು ಅದನ್ನು ಬೇರೆ ಬೇರೆ ಅಕ್ಕಿಯಲ್ಲಿ ತುಂಬ ಉಪಯುಕ್ತವಾದಂಥ ಔಷಧೀಯ ಗುಣಗಳು ಇದೆ. ಅದರಿಂದ ಅವಲಕ್ಕಿ ಮತ್ತು ಹಂಚಿನ ರೊಟ್ಟಿ ಮತ್ತು ಬೇರೆ ಬೇರೆ ಮೌಲ್ಯವರ್ಧನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಂತ ಇದ್ದೀನಿ. ಬೇರೆ ರೈತರಿಗೆ ಹಂಚ್ತಾ ಇದ್ದೇವೆ. ಅದೇ ರೀತಿಯಾಗಿ ಕಲ್ಲಪ್ಪ ನೇಗಿನಾಳ್ ಅಂತೇಳಿ ಅವರು ಒಬ್ಬರು ಬೈಲಹೊಂಗಲ ತಾಲೂಕಿನವರು, ಚಿಕ್ಕಬಾಗೇವಾಡಿಯವರು. ಅವರು ಈ ಜೋಳ ತಳಿಗಳನ್ನು ಉಳಿಸಿ ಬೆಳೆಸಿ ಮತ್ತು ನಮ್ಮದೇ ಆದಂಥದ್ದೊಂದು ಬೀಜ ಬ್ಯಾಂಕ್ ಮಾಡಿಕೊಂಡು ಎಲ್ಲ ಬೇಕಾದಂಥ ತಳಿಗಳನ್ನೆಲ್ಲ ರೈತರಿಗೆ ನಾವು ಹಂಚ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇದನ್ನೇ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾರೆ. ಅಕ್ಕಿ ಇರ್ಬೋದು, ಅವಲಕ್ಕಿ ಇರ್ಬೋದು, ಜೋಳಗಳಿರ್ಬೋದು, ಸಿರಿಧಾನ್ಯಗಳು ಇವನ್ನೆಲ್ಲವನ್ನೂ ನಾವು ಇದರಿಂದನೂ ನಾವು ಸ್ವತಃ ಮೌಲ್ಯವರ್ಧನೆ ಮಾಡಿ ಬೇಕಾದಂಥ ಗ್ರಾಹಕರಿಗೆ ಮುಟ್ಟಿಸ್ತಾ ಇದ್ದೇವೆ. ಮೆಡಿಸಿನಲ್ ವ್ಯಾಲ್ಯೂ ಅಂದರೆ ನಮಗೆ ಡಿಸೀಸ್ ಬರುವಂಥ ಕಾಯಿಲೆಗಳನ್ನು ಅಕ್ಕಿ ತಿನ್ನುವುದರ ಮುಖಾಂತರ ಆಹಾರನೂ ಆಗುತ್ತೆ ಮತ್ತು ದೇಶೀಯ ತಳಿಗಳನ್ನು ಉಳಿಸಿದಂಗೆ ಆಗುತ್ತೆ, ನಮ್ಮ ಕಾಯಿಲೆಯನ್ನು ನಿವಾರಣೆ ಮಾಡಿದಂಗೆ ಆಗುತ್ತೆ. ಹೀಗಾಗಿ ದೇಶೀಯ ತಳಿಗಳು ಮಹತ್ವ ಇಂದಿನ ಕಾಲಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವುದರಿಂದ, ಪೌಷ್ಟಿಕತೆ ಅಂಶ ಜಾಸ್ತಿ ಇರೋದರಿಂದ ದೇಶಿ ತಳಿಗಳ ಅಕ್ಕಿ ಬಳಸೋದರ ಮುಖಾಂತರ ನಮ್ಮ ಕಾಯಿಲೆಯನ್ನು ನಿಯಂತ್ರಣ ಮಾಡಿಕೊಳ್ಳಬಹುದು. ನಾನು ನಾಟಿ ಬೀಜದ ಒಂದು ತಳಿ ಉಳಿಸಬೇಕು ಅಂತ ತರಕಾರಿಗಳು ಮತ್ತು ಹಣ್ಣುಗಳು ಔಷಧಿ ಸಸ್ಯಗಳನ್ನು ಬೆಳೀತಾ ಇದ್ದೀನಿ. 20 ವರ್ಷದಿಂದ ನಮ್ಮ ತಾಯಿಯ ಒಂದು ಮಾಹಿತಿ ಮೇರೆಗೆ ನಾನು ಇವೆಲ್ಲ ಬೆಳೀತಾ ಇದ್ದೀನಿ. ತರಕಾರಿಗಳು, ಹಳೆಯ ಕಾಲದ ತರಕಾರಿಗಳು ಮತ್ತು ಹಣ್ಣಿನ ಬೀಜಗಳು ಇವರೆಲ್ಲ ಎಲ್ಲ ಬೆಳೆದು ಆರೋಗ್ಯ ಕಾಪಾಡಲಿಕ್ಕೆ ನಾನು ಇವನ್ನ ಬೆಳೀತಾ ಇದ್ದೀನಿ. ಬೆಳೆದು ನಾವು ಆರೋಗ್ಯದಿಂದ ಇರಬೇಕು ಅಂತ ಎಲ್ರಿಗೂ ಇದ್ರ ಬಗ್ಗೆ ಗೊತ್ತಾಗಲಿ ಅಂತ ಬೀಜಗಳು ನನಗೆ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಮಿಲೆಟ್ಸ್, ಈ ಸಿರಿಧಾನ್ಯಗಳು ಅಂದರೆ ಅದರಲ್ಲಿರ್ತಕ್ಕಂಥದ್ದು ಪೌಷ್ಟಿಕಾಂಶಗಳ ಆಗರ ಅಂತಲೇ ಕರಿಬೋದು. ಈ ಸಜ್ಜೆ, ನವಣೆ, ಕೊರಲೆ, ಆರ್ಕ, ಊದಲು, ಬರುಗು, ಜೋಳ, ರಾಗಿ ಇವೆಲ್ಲ ಧಾನ್ಯಗಳಲ್ಲೂ ಅತ್ಯುತ್ತಮವಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಅಡಗಿವೆ. ಇದರಿಂದ BP, ಶುಗರು, ಅಸ್ತಮಾ, ಥೈರಾಯ್ಡ್, ಅನಿಮಿಯಾ, ನಿಮೋನಿಯಾ, ಗ್ಯಾಸ್ಟ್ರಿಕ್ಕು, ಕೊಲೆಸ್ಟ್ರಾಲು, ಜಾಯಿಂಟ್ ಪೇನು, ಸುಸ್ತು ಎಲ್ಲವುದನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಸಿರಿಧಾನ್ಯಗಳಲ್ಲಿದೆ. ದೇಶೀಯ ಸ್ಥಳೀಯ ಭತ್ತಗಳನ್ನು ಸಂರಕ್ಷಣೆ ಮಾಡಿ ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ನಮ್ಮ ಭಾಗದಲ್ಲಿ ಉಪ್ಪು ಬರುವಂಥ ಕರಿಕಗ್ಗ, ಬಿಳಿಕಗ್ಗವು ಕೂಡ ನಶಿಸೋಗ್ತಾ ಇತ್ತು. ಅದನ್ನು ಕೂಡ ಸಂರಕ್ಷಣೆ ಮಾಡಿ ಈ ದಿನದಲ್ಲಿ ಉಪ್ಪು ಬರುವಂಥ ರೈಸನ್ನು ಕೂಡ ಮುಂದಿನ ಜನ್ರೇಷನ್ ತಗೊಂಡು ಹೋಗುವ ನಿಟ್ಟಿನಲ್ಲಿ ಅದನ್ನು ಬೆಳೆಸ್ಕೊಂಡು ಅದನ್ನು ಬೇರೆ ಬೇರೆ ಅಕ್ಕಿಯಲ್ಲಿ ತುಂಬ ಉಪಯುಕ್ತವಾದಂಥ ಔಷಧೀಯ ಗುಣಗಳು ಇದೆ. ಅದರಿಂದ ಅವಲಕ್ಕಿ ಮತ್ತು ಹಂಚಿನ ರೊಟ್ಟಿ ಮತ್ತು ಬೇರೆ ಬೇರೆ ಮೌಲ್ಯವರ್ಧನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಂತ ಇದ್ದೀನಿ. ಬೇರೆ ರೈತರಿಗೆ ಹಂಚ್ತಾ ಇದ್ದೇವೆ. ಅದೇ ರೀತಿಯಾಗಿ ಕಲ್ಲಪ್ಪ ನೇಗಿನಾಳ್ ಅಂತೇಳಿ ಅವರು ಒಬ್ಬರು ಬೈಲಹೊಂಗಲ ತಾಲೂಕಿನವರು, ಚಿಕ್ಕಬಾಗೇವಾಡಿಯವರು. ಅವರು ಈ ಜೋಳ ತಳಿಗಳನ್ನು ಉಳಿಸಿ ಬೆಳೆಸಿ ಮತ್ತು ನಮ್ಮದೇ ಆದಂಥದ್ದೊಂದು ಬೀಜ ಬ್ಯಾಂಕ್ ಮಾಡಿಕೊಂಡು ಎಲ್ಲ ಬೇಕಾದಂಥ ತಳಿಗಳನ್ನೆಲ್ಲ ರೈತರಿಗೆ ನಾವು ಹಂಚ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇದನ್ನೇ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾರೆ. ಅಕ್ಕಿ ಇರ್ಬೋದು, ಅವಲಕ್ಕಿ ಇರ್ಬೋದು, ಜೋಳಗಳಿರ್ಬೋದು, ಸಿರಿಧಾನ್ಯಗಳು ಇವನ್ನೆಲ್ಲವನ್ನೂ ನಾವು ಇದರಿಂದನೂ ನಾವು ಸ್ವತಃ ಮೌಲ್ಯವರ್ಧನೆ ಮಾಡಿ ಬೇಕಾದಂಥ ಗ್ರಾಹಕರಿಗೆ ಮುಟ್ಟಿಸ್ತಾ ಇದ್ದೇವೆ.
ಮೆಡಿಸಿನಲ್ ವ್ಯಾಲ್ಯೂ ಅಂದರೆ ನಮಗೆ ಡಿಸೀಸ್ ಬರುವಂಥ ಕಾಯಿಲೆಗಳನ್ನು ಅಕ್ಕಿ ತಿನ್ನುವುದರ ಮುಖಾಂತರ ಆಹಾರನೂ ಆಗುತ್ತೆ ಮತ್ತು ದೇಶೀಯ ತಳಿಗಳನ್ನು ಉಳಿಸಿದಂಗೆ ಆಗುತ್ತೆ, ನಮ್ಮ ಕಾಯಿಲೆಯನ್ನು ನಿವಾರಣೆ ಮಾಡಿದಂಗೆ ಆಗುತ್ತೆ. ಹೀಗಾಗಿ ದೇಶೀಯ ತಳಿಗಳು ಮಹತ್ವ ಇಂದಿನ ಕಾಲಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವುದರಿಂದ, ಪೌಷ್ಟಿಕತೆ ಅಂಶ ಜಾಸ್ತಿ ಇರೋದರಿಂದ ದೇಶಿ ತಳಿಗಳ ಅಕ್ಕಿ ಬಳಸೋದರ ಮುಖಾಂತರ ನಮ್ಮ ಕಾಯಿಲೆಯನ್ನು ನಿಯಂತ್ರಣ ಮಾಡಿಕೊಳ್ಳಬಹುದು.